ಇಡೀ ಭಾರತದಲ್ಲಿ ಈ ವಕ್ಫ್ ಹೆಸರಲ್ಲಿ ಇಡೀ ನಮ್ಮ ಭಾರತದಲ್ಲಿ ಏನು ಭೂಮಿಯನ್ನು ಕಬಳಿಕೆ ಮಾಡುವಂಥ ಒಂದು ಹುನ್ನಾರ ವಕ್ಫ್ ಹೆಸರಲ್ಲಿ ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಸ್ವತಂತ್ರ ಬಂದಾಗಲಿಂದ ಕೂಡ ಇವತ್ತಿನವರೆಗೂ ಕೂಡ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ವಕ್ಫ್ ಒಂದು ಇದರಲ್ಲೇ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತಗೊಂಡು ಬರೋದಕ್ಕೆ ಒಂದು ಬಿಲ್ಲನ್ನು ಅವರು ಪ್ರವೇಶ ಮಾಡಿದ್ದಾರೆ. ಆ ವಿಷಯದಲ್ಲಿ ಇಡೀ ದೇಶದಲ್ಲಿ ಚರ್ಚೆಗೆ ಬಿಟ್ಟು ಅದನ್ನು ಮತ್ತೆ ಪಾಸ್ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಬಂದಾಗ ಕರ್ನಾಟಕದಲ್ಲಿ ಜಮೀರ್ ಅನ್ನೋ ಒಬ್ಬ 420 ಸಚಿವನನ್ನು ಮುಂದೆ ಇಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲ ರೈತರ ಭೂಮಿಯನ್ನು ಇವತ್ತು ಕಬಳಿಸುವಂಥ ಒಂದು ಪ್ರಯತ್ನಕ್ಕೆ, ಅಂದರೆ ಆ ಕಾನೂನು ಬಂದುಬಿಟ್ರೆ ಈ ಭೂಮಿಯನ್ನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ತರಾತುರಿಯಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ರೈತರ ಭೂಮಿಯನ್ನು ಏನು ಕಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ಹೋರಾಟ. ಮತ್ತು ಮೊನ್ನೆ ಈ ಚುನಾವಣೆ ಸಂದರ್ಭ ಬಂದಾಗ ಆ ನೋಟಿಸ್ಗಳನ್ನು ಅದನ್ನು ಹಿಂಪಡೆಯೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದರು. ನೋಟಿಸನ್ನು ಹಿಂಪಡೆಯೋದು ಮಾತ್ರ ಅಲ್ಲ, ಇವತ್ತು ಇಡೀ ಆ ಗೆಜೆಟ್ ನೋಟಿಫಿಕೇಷನ್ ಗೌರ್ಮೆಂಟ್ ಆರ್ಡರ್ಗಳನ್ನು ಸಂಪೂರ್ಣವಾಗಿ ಕ್ಯಾಬಿನೆಟಲ್ಲಿ ಒಂದು ಮೀಟಿಂಗ್ ಮಾಡೋದ್ರ ಮೂಲಕ ಕ್ಯಾಬಿನೆಟ್ ನಿರ್ಣಯಗಳನ್ನು ತಗೊಂಡು ಶಾಶ್ವತವಾಗಿ ಇದನ್ನು ಅವರು ಕ್ಲೋಸ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಚುನಾವಣಾ ಒಂದು ನೆಪದಲ್ಲಿ ಆ ನೋಟಿಸ್ಗಳನ್ನು ಹಿಂಪಡಿತಾ ಇದ್ದೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟು ಅಲ್ಲಿಗೆ ಬಿಟ್ಬಿಟ್ರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯಾದ್ಯಂತ ಇದು ಹೋರಾಟ ಏನು ಮಾಡ್ತಾ ಇದೆ, ಇಡೀ ದೇಶನೇ ಗಮನಿಸ್ತಾ ಇದೆ. ದೇಶಕ್ಕೆ ಇವತ್ತು ಏನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕಾನೂನನ್ನೇ ಅವರು ತಿದ್ದುಪಡಿ ಮಾಡುವಂಥ ಒಂದು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅನಾಹುತಗಳನ್ನ ತಪ್ಪಿಸೋದಕ್ಕೆ ರೈತರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಅನ್ನುವಂಥ ಒಂದು ವಿಚಾರ ಯಾವ ಮಟ್ಟಕ್ಕಾದರೂ ಕೂಡ ಇದನ್ನು ಹೋರಾಟ ಮಾಡಿ ಯಾವೊಬ್ಬ ರೈತರಿಗೂ ಕೂಡ ಒಂದು ಇಂಚು ಭೂಮಿ ಕೂಡ ಅವರು ಕಳ್ಕೊಳ್ಳಾರ್ದೆ ನಾವು ಹೋರಾಟ ಮಾಡ್ತೀವಿ.